ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಾನಿವತ್ತು ಬೇಗ ಎದ್ದು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ಕೆಲಸ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆ ಕೆಲಸಕ್ಕೆ ಹೋಗಲು ನಮ್ಮ ಅಕ್ಕಾಜಿ ಅವರ ಫೋನಲ್ಲಿ ಓಲಾ ಆಟೋವನ್ನು ಬುಕ್ ಮಾಡುತ್ತಿದ್ದೇನೆ. ಅದು ಇಲ್ಲಿ ಬರಲಿಲ್ಲ. ಸೊ ಮುಂದಿನ ಸ್ವಲ್ಪ ಹೆಜ್ಜೆಯನ್ನು ಇಟ್ಟುಕೊಂಡು ಮುಂದೆ ಹೋಗಿ ಆಟೋವನ್ನು ಬುಕ್ ಮಾಡಲು ಹೋಗುತ್ತಿದ್ದೇವೆ. ಅಕ್ಕಾಜಿ, ಬೇಗ ಬೇಗ ಹೋಗು, ಟೈಮ್ ಆಗಿದೆ. ನೋಡಿ ನಮ್ಮ ಅಕ್ಕಾಜಿಯವರು ಹೆಂಗೆ ಇದು ಮಾಡ್ತಿದ್ದಾರೆ. ಅವರಿಗೆ ಕ್ಯಾಮ್ರಾ ಮುಂದೆ ಬರಲು ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕಾಗಿ ಹೆಂಗೆ ಮಾಡುವವರು. ಆಮೇಲೆ ಆಟೋ ಸಿಕ್ಕಿತು. ಆ ಆಟೋವನ್ನು ಹತ್ತಿಕೊಂಡು ನಮಗೆ ಬೇಕಿರುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದೇ ನಮ್ಮ ಯಲಹಂಕದ ಗರುಡ ಮಾಲ್ ಐನಾಕ್ಸ್. ಫಸ್ಟ್ ಇಲ್ಲಿ ಅದು ಪೂರ್ತಿ ಜಾಗ ಬರೀ ಫುಲ್ಲು ಇದು ಮಾಲ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಬರೀ ಈಗ ಏನಿದ್ದರು ಬರೀ ಸಿನಿಮಾ ನೋಡಲು ಮಾತ್ರ ಸೀಮಿತವಾಗಿದೆ. ನೋಡಿ, ಬಾಯ್ಸ್ ಕೂಡ ಬರ್ತಾ ಇದ್ದಾರೆ. ಹಲೋ ಬಾಯ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಕಾಫಿ ಟಿಫನ್ ಏನಾರು ಆಯ್ತಾ? ಆಮೇಲೆ ನಾವು ಈ ಪಾರ್ಕಿಂಗ್ ಲಾಟಿಂದ ಲಿಫ್ಟನ್ನು ಹತ್ತಿ ನಮ್ಮ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 4th ಫ್ಲೋರು. ಕೊನೆಗೂ ಇಲ್ಲಿಗೆ ಬಂದೇ ಬಿಟ್ಟವು. ಆಮೇಲೆ ಎಂಟ್ರಿಯಲ್ಲಿ ಹಿಂಗೆ ಹೋಗಿ ನಾವು ಆನ್ಲೈನಲ್ಲಿ ಟಿಕೆಟು ಇದು ಮಾಡಿದ್ದು, ಅದನ್ನು ಇವಾಗ ಅವರಿಗೆ ತೋರಿಸಿ ಓಕೆ ಮಾಡಿ ಆಮೇಲೆ ಎಂಟ್ರಿ ಕೊಟ್ಟೆವು. ನಾವು ಹುಡುಕ್ತಾ ಇದ್ದ ಸ್ಕ್ರೀನ್ ನಂಬರ್ 2 ಅಲ್ಲೇ ಇದೆ. ಆ್ಯಂಡ್ ಅಲ್ಲಿ ಕಾಂತಾರದು ಪೋಸ್ಟರ್ ಇತ್ತು, ಅದು ಕೂಡ ಎಂದು. ಹಂಗೆ ಇನ್ನೂ ಅರ್ಧ ಗಂಟೆ ಬ್ಯಾಲೆನ್ಸ್ ಇತ್ತಲ್ಲವೇ. ಆ ಅರ್ಧ ಗಂಟೆಯಲ್ಲಿ ಹಂಗೋ ಹಿಂಗೋ ಕಾಲ ಕಳೆದೆವು. ಆಮೇಲೆ ಶೋ ಸ್ಟಾರ್ಟ್ ಆಗಲು ಬಂತು. ನಾವು ಕೂಡ ಎಂಟ್ರಿ ಕೊಡೋಣವೆಂದು ಎಂಟ್ರಿ ಕೊಟ್ಟೇ ಬಿಟ್ಟೆವು. ಇದೇ ಸ್ಕ್ರೀನ್ ನಂಬರ್ 2 ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಡಬಲ್ ಡೋರು, ನೈಸ್. ಇದು ಫುಲ್ ಕತ್ತಲೆ, ಎಲ್ಲ ಕಡೆ ಕತ್ತಲೆ. ಯಾವ ಥರ ಜಾಗ ಇದು? ಇದಕ್ಕೆ ಏನು ಅಂತಾರೆ, ಆದರೂ ಆ ಕತ್ತಲೆಯಲ್ಲಿ ಲೈಟನ್ನು ಹಾಕಿಕೊಂಡು ನಮ್ಮ ಸೀಟನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಇದೇ ನಮ್ಮದು ಬಿ. ಈ ಬಿ ಲೈನಲ್ಲಿ ನಮ್ಮ ನಂಬರು 7 and 8 ಇಲ್ಲಿ ಇದೆ. ಇಲ್ಲಿ ಇದೆ. ಇದು ನನ್ನ ಸೀಟು 7. ಇಲ್ಲಿ ಪಕ್ಕದ ಸೀಟು ನಮ್ಮ ಅಕ್ಕಾಜಿದು. ಅಕ್ಕಾಜಿ, ಕುಳಿತುಕೊಳ್ಳಿ. ಇನ್ನು ಏನು ಸ್ಟಾರ್ಟ್ ಆಗಿರಲಿಲ್ಲ. ಜನ ಮಾತ್ರ ತುಂಬ ಜನ ಇದ್ದರು. ನಾವೇನೋ ಈ ಟೈಮಲ್ಲಿ ಯಾರಪ್ಪ ಬರ್ತಾರ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ಜನ ನೋಡ್ಬಿಟ್ಟು ನಾವೆಲ್ಲ ಫುಲ್ಲು ಶಾಕ್ ಆಗಿದ್ದೆವು, ಸುಳ್ಳಲ್ಲ. ನೋಡಿ, ಆಮೇಲೆ ಶೋ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲರೂ ಬಂದು ಈ ಥರ ಕೂತಿದ್ದರು. ಆಮೇಲೆ ಆ್ಯಡ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಅಡ್ವರ್ಟೈಸ್ಮೆಂಟ್ಸ್. ಮಾಲ್ ಕೂಡ
ಚೆನ್ನಾಗಿತ್ತು. ಅಷ್ಟೊಂದು ತುಂಬ ಗ್ರ್ಯಾಂಡ್ ಅಂತೂ ಹೇಳೋಕ್ಕಾಗಲ್ಲ. ಆಮೇಲೆ ನಮ್ಮ ಮೂವಿ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ದಿಸ್ ಈಸ್ ಬೆಂಕಿ ಇಂಟರ್ವೆಲ್. ಆಮೇಲೆ ಆ ಇಂಟರ್ವೆಲ್ಲಲ್ಲಿ ನಾವು ಕೂಡ ಸ್ವಲ್ಪ ಆ ಕೆಲಸ ಈ ಕೆಲಸ ಮುಗಿಸ್ಕೊಂಡು ಇಲ್ಲಿ ಫ್ರೀ ಡ್ರಿಂಕಿಂಗ್ ವಾಟರ್ ಇತ್ತು, ಅದನ್ನು ಸೇವಿಸುತ್ತಾ ಆಮೇಲೆ ಬಂದೆವು. ಇದೇ ನೋಡಿ ಫ್ರೀ ಡ್ರಿಂಕಿಂಗ್ ವಾಟರ್ ಸ್ಪಾಟ್. ಎಲ್ಲರೂ ತಮಗೆ ಏನೇನು ಬೇಕೋ ಅದನ್ನು ತೆಗೆದುಕೊಳ್ತಾ ಇದ್ರು. ಆದರೆ ನಾವು ಅಷ್ಟೊಂದು ಇದು ಅಲ್ಲ. ಇದು ಅಂದರೆ ಅಷ್ಟೊಂದು ನಮ್ಮ ಹತ್ರ ಕಾಸು ಇಲ್ಲ. ಅವೆಲ್ಲ ನಮಗೆ ತಲೆಯಲ್ಲಿ ಹಾಕ್ಕೊಳ್ಳಿಲ್ಲ. ಯಾಕಂದರೆ ನಾವು ಅದೇ ಅತಿ ದೊಡ್ಡನ್ನು ಊಟ ತಿಂಡಿ ಮಾಡೋಕ್ಕೆ ಇಟ್ಟಿದ್ದೆವು. ಆಮೇಲೆ ಬಂದು ಅದು ನೋಡಿದ್ದಾರೆ. ಇನ್ನು ಶೋ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತ ನನಗೆ ಖುಷಿಯಾಯಿತು. ಯಾಕಂದರೆ ಶೋ ಏನಾದ್ರು ಸ್ಟಾರ್ಟ್ ಆಗಿದ್ದರೆ ಆಮೇಲೆ ಏನಾದ್ರು ಒಂಚೂರು ಏನಾದ್ರು ಫಿಲಮ್ ಏನಾದ್ರು ಇದು ಹಿಂದೆ ಮುಂದೆ ಹೋದರೆ ಏನು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಇರಲಿ ಎಂದು ತುಂಬ ಎಕ್ಸೈಟಾಗಿ ಕಾಣ್ತಾ ಇದ್ವಿ. ಆಮೇಲೆ ಫಿಲಮ್ ಎಲ್ಲ ಮುಗಿತು. ಐ ಆಮ್ ವೇಟಿಂಗ್ ಫಾರ್ ನೆಕ್ಸ್ಟ್ ಚಾಪ್ಟರ್. ಆಮೇಲೆ ಆಫ್ಟರ್ ಫಿಲಮ್ ಎಲ್ಲ ಮುಗಿದ್ಮೇಲೆ ನನ್ನ ಹತ್ರ ತುಂಬ ಖುಷಿಯಾಗ್ಬಿಟ್ಟು ತುಂಬ ಜೋಶಾಗಿದ್ದೆ. ಯಾಕಂದರೆ ಅಷ್ಟು ಸಖತ್ತಾಗಿತ್ತು ಫಿಲಮ್ಮು. ಆದರೆ ನಮ್ಮ ಅಕ್ಕ ಫುಲ್ ಟೆನ್ಷನಲ್ಲಿದ್ದರು. ಯಾಕಂದರೆ ಅವರಿಗೆ ಡ್ಯೂಟಿ ಟೈಮ್ ಆಗಿತ್ತು. ಆದರೆ ನಾನು ಅದನ್ನೆಲ್ಲ ನೋಡ್ಬಿಟ್ಟು ಓ ಮೈ ಗಾಡ್ ಅಂತ ಇದ್ದೆ. ಆಮೇಲೆ ಅಲ್ಲಿಂದ ಹೊರಡುವ ಟೈಮ್ ಬಂತು. ಹೋಗ್ತಾ ಇದ್ದೀವಿ. ಮುಂದೆ ಏನಾಗಬಹುದು? ಆಲ್ಮೋಸ್ಟ್ ಯಾವುದೇ ಇದು ಫಿಲಮ್ ಆದರೆ ಫಸ್ಟ್ ಶೋ ಟೈಮಲ್ಲಿ ಈ ಥರ ಬರ್ತಾರೆ ರಿವ್ಯೂಗೆ. ಹಂಗೆ ಇವತ್ತು ಅದಿಲ್ಲೊಬ್ಬರು ಬಂದಿದ್ದರು. ಇದು ಫಿಲಮ್ ಹೇಗಿತ್ತು ಸರ್ ಅಂತ. ನಾನು ಒಂದು ಡೈಲಾಗ್ ಹೊಡೆದೆ ಅಷ್ಟೇ. ಆ ಡೈಲಾಗ್ ಏನು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿ, ಅಷ್ಟೊಂದು ಜನಸಾಗರ. ಲಿಫ್ಟಲ್ಲಿ ಇರಲಿಲ್ಲ. ಕೊನೆಗೆ ಅಕ್ಕಪಕ್ಕದ ಲಿಫ್ಟ್ ಖಾಲಿತ್ತು. ಅದರಲ್ಲಿ ಬಂದು ಔಟ್ಸೈಡಿಂದ ಹೋಗ್ತಾ ಇದ್ದೀವಿ. ಇದು ನನ್ನ ಜೀವನದ ಫಸ್ಟ್ ಶೋಗೆ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ತುಂಬ ಖುಷಿಯಾಗಿತ್ತು. ಅದೇ ಖುಷಿಯಲ್ಲಿ ಬಸ್ ಸ್ಟಾಪ್ ಎಲ್ಲಿದೆಯಪ್ಪ ಅಂತ ಹೋಗ್ತಾ ಇದ್ದೀನಿ. ಆದರೆ ನಮ್ಮ ಅಕ್ಕಾಜಿ ಮಾತ್ರ ಫುಲ್ ಟೆನ್ಷನ್ನು ಅವ್ರಿಗೆ ಕೆಲಸದ್ದು. ಆದರೆ ನಾನಿವಾಗ ಸದ್ಯಕ್ಕೆ ದಂಡಪಿಂಡ. ಸೊ ನಾನೇ ಒಂಥರ ಇದು ವೇಸ್ಟ್ ಬಾಡಿ ಆಗಿದ್ದೆ. ಖುಷಿ ಪಡಬೇಕು, ದುಃಖ ಪಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಫುಲ್ ಟೆನ್ಷನ್ ಆಗಿದ್ದೆ.
ಆ ಸೈಡ್ ಇತ್ತು, ಅಲ್ಲಿ ಬಸ್ ಸ್ಟಾಪು. ಅಲ್ಲಿಗೆ ಇವಾಗ ಹೋಗಬೇಕು. ಅಲ್ಲಿ ಇನ್ನೇನು ಬಸ್ ಬಂದೇ ಬಿಡ್ತು, ಹತ್ತೋಣ ಬನ್ನಿ. ಆಮೇಲೆ ಇಲ್ಲಿಗೆ ಬಂದ್ವಿ. ನಾವು ನಮ್ಮ ಅಕ್ಕಾಜಿಯವರು ಡ್ಯೂಟಿಯಲ್ಲಿ ಅವರು ತುಂಬ ತಲೆ ಕೆಡಿಸ್ಕೊಂಡು ನನಗೆ ಬಾಯಿ ಬಂದಂಗೆ ಬೈದರು. ಇಟ್ಸ್ ಓಕೆ, ಕಾಂತಾರ ಮೂವಿ ಹೇಗಿದೆ? ಅವ್ರು ಮಾಡಿದ್ದು ಒಳ್ಳೆಯದೆ. ಯಾಕಂದ್ರೆ ನಾನೇ ಅಲ್ಟಿಮೇಟ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ರಿಷಬ್ ಬೈ ಸೂಪರ್ ಸ್ಟಾರ್. ತುಂಬ ಜೋಶಲ್ಲಿ ಬಂದಿದ್ದು. ಕಾಂತಾರಕ್ಕೆ 10% ಟೆನ್ಷನ್ ಅವ್ರಿಗೆ, ನನ್ನ ಟೆನ್ಷನ್. ಮೇಡಮ್ ಹೇಗಿದೆ ಮೂವಿ? ಕಣ್ಣಲ್ಲಿ ನೀರು ಬರುತ್ತೆ. ಚೆನ್ನಾಗಿದೆ ಸರ್. ಹೇಗಿದೆ ಕಾಂತಾರ ಮೂವಿ? ಬ್ಲಾಕ್ ಬಸ್ಟರ್. ಜೈ ಕಾಂತಾರ. ಸರ್ ಹೇಗಿದೆ ಸರ್ ಕಾಂತಾರ ಮೂವಿ? ನೋಡಿ, ಇದೇ ಆ ರಿವ್ಯೂ.